ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ರೈತರ ಮೇಲಿನ ದೌರ್ಜನ್ಯಕ್ಕೆ ಖಂಡನೆ. ಮದ್ದೂರಿನಲ್ಲಿ ರೈತರ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ನೂತನ ಮೈ ಶುಗರ್ ಕಾರ್ಖಾನೆ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಸರ್ಕಾರದಿಂದ 100 ಕೋಟಿ ರು ಅನುದಾನ. ಅತಿ ಶೀಘ್ರದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದ ಶಾಸಕ ರವಿಕುಮಾರ್. ಹೆಣ್ಣು ಭ್ರೂಣಲಿಂಗ ಪತ್ತೆ, ಭ್ರೂಣ ಹತ್ಯೆ ಕುರಿತು ಆಂದೋಲನ. ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಡಿಸಿ ಚಾಲನೆ. ಜನರನ್ನು ಜಾಗೃತಿಗೊಳಿಸುವುದೇ ಶಾಶ್ವತ ಪರಿಹಾರ ಎಂದ ಡಾಕ್ಟರ್ ಕುಮಾರ. ಶ್ರೀ ಪಟ್ಟಲದಮ್ಮ ದೇವಸ್ಥಾನದ ನೂತನ ವಿಮಾನ ಗೋಪುರ ಲೋಕಾರ್ಪಣೆ. ಭಕ್ತಿ ಪೂರ್ವಕವಾಗಿ ನೆರವೇರಿದ ಕಾರ್ಯಕ್ರಮ. ಪ್ರೇಕ್ಷಕರನ್ನು ರಂಜಿಸಿದ ಗಿಚ್ಚಿಗಿಲಿಗಿಲಿ ಹಾಸ್ಯ ಕಲಾವಿದರು. ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣ ನಾಮಫಲಕ ಕಡ್ಡಾಯ. ವಿಶ್ವಗುರು ಆದರ್ಶಗಳು ಅನನ್ಯ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹೇಳಿಕೆ. ನೆಲ್ಲಿಗೆರೆ ಬಾಲು ಅವರ ಸ್ಥಾನ ತೆರವಾದ ಹಿನ್ನೆಲೆ ನೂತನ ನಿರ್ದೇಶಕರಾದ ಲಕ್ಷ್ಮೀನಾರಾಯಣ್ ನೇಮಕ. ರಾಜ್ಯ ಸಹಕಾರ ಸಂಘಗಳ ನಿಬಂಧಕರಿಂದ ಆದೇಶ. ಕೇಂದ್ರ ಸರ್ಕಾರದಿಂದ ರೈತರ ಮೇಲಿನ ದೌರ್ಜನ್ಯ ಖಂಡಿಸಿ ಮದ್ದೂರು ತಾಲೂಕು ಕಚೇರಿ ಬಳಿ ರೈತರು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ಕಚೇರಿ ಬಳಿ ಶನಿವಾರ ಸಮಾವೇಶಗೊಂಡ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ರೈತರಿಗೆ ಮರಣ ಶಾಸನವಾಗಿರುವ ಕೃಷಿ ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ಪಡೆಯಬೇಕು. ಪ್ರತಿಭಟನೆಯ ವೇಳೆ ದೆಹಲಿ ಸೇರಿದಂತೆ ಇತರ ರಾಜ್ಯದಲ್ಲಿ ಬಂಧಿಸಿರುವ ರೈತರನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಕಾವೇರಿ ನ್ಯಾಯಾಧೀಕರಣದ ತೀರ್ಪನ್ನು ಹಿಂಪಡೆದು ರೈತರ ಸಾಲವನ್ನು ಮನ್ನಾ ಮಾಡಬೇಕು ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳ ನಂಬಿಕೊಂಡಿದ್ದಾರೆ. ಆದ್ರೆ ಅವರ ಪಕ್ಷದ ಪರವಾಗಿ ಒಲವು ತೋರಿದ್ರು. ನಿಮಗೆ ಸಣ್ಣ ಉದಾಹರಣೆ ಹೇಳಬೇಕು ಅಂತಂದ್ರೆ, ನಮ್ಮೂರಲ್ಲಿ ಒಬ್ಬ ಮೇಷ್ಟ್ರು ಹುಡುಗನ್ಗೆ ಪಾಠ ಮಾಡ್ತಾ ಇದ್ರು. ಆ ಮೇಷ್ಟ್ರು ಹುಡುಗನ್ ಪಾಠ ಮಾಡುವಾಗ 5-25 ಅಂತ ಹೇಳ್ಕೊಟ್ರು. ಆ ಹುಡುಗ ಅಂತ ಅಂದ್ರು, ಇಲ್ಲ 5-35 ಅಂತ. ಮೇಷ್ಟ್ರು ಹುಡುಗನ್ಗೂ ಜಗಳ. ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಹಲವಾರು ಮಂದಿ ರೈತರು ಭಾಗವಹಿಸಿದ್ದರು. ಮಂಡ್ಯದ ಮೈ ಶುಗರ್ ಕಾರ್ಖಾನೆ ನೂತನವಾಗಿ ನಿರ್ಮಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು, ಅದರಲ್ಲಿ 100 ಕೋಟಿ ರುಗಳನ್ನು ಸರ್ಕಾರ ನೀಡಿದರೆ 400 ಕೋಟಿ ರುಗಳನ್ನು ಸಾಲದ ರೂಪದಲ್ಲಿ ಪಡೆದು ಹೊಸ ಕಾರ್ಖಾನೆಯನ್ನು ಶೀಘ್ರದಲ್ಲಿ ಆರಂಭಿಸಲಾಗುವುದು ಎಂದು ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು, ಕಾರ್ಖಾನೆಗೆ 100 ವರ್ಷಗಳ ಇತಿಹಾಸವಿದ್ದು ಇದೀಗ ಪ್ರಸಕ್ತ ಸಾಲಿನಲ್ಲಿ 2.5 ಲಕ್ಷ ಟನ್ ಕಬ್ಬನ್ನು ಹರಿದಿದೆ ಎಂದರು. ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಯಾವುದಕ್ಕಾದರೂ ಫಂಡ್ ಕೊಟ್ಟಿದ್ರೆ ನಮ್ಮ ಶುಗರ್ ಫ್ಯಾಕ್ಟ್ರಿಗೆ 75 ಕೋಟಿ ರೂಪಾಯಿಯನ್ನು, 50 ಕೋಟಿ ರೂಪಾಯಿ ಫಸ್ಟ್ ಕೊಟ್ಟರು, ಮೊನ್ನೆ 25 ಕೋಟಿ ಕೊಟ್ಟಿದ್ದಾರೆ. 75 ಕೋಟಿಯನ್ನು ಕೊಟ್ಟು ದಾಖಲೆಯ ಮೊದಲು ಶುಗರ್ ಫ್ಯಾಕ್ಟ್ರಿ ಆರಂಭ ಆದಾಗ 3 ಲಕ್ಷ 4 ಲಕ್ಷ ಹರಿತಾಯಿತ್ತು. ಇತ್ತೀಚಿನ ದಶಕಗಳಲ್ಲೇ ದಾಖಲೆಯ 2.5 ಲಕ್ಷ ಟನ್ ಕಬ್ಬನ್ನು ಹರಿದು ಎಲ್ರಿಗೂ ನಿಬ್ಬೆರಗಾಗುವಂತೆ ನಮ್ಮ ಶುಗರ್ ಫ್ಯಾಕ್ಟ್ರಿ ಮಾಡಿತ್ತು. ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ಮಾಡ್ತೀವಿ ಅಂತೇಳಿ ಹೇಳಿದ್ವಿ. ನಿನ್ನೆ ನಡೆದಂಥ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಭಾಷಣದಲ್ಲಿ ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ನಿರ್ಮಿಸ್ತೀವಿ ಅಂತೇಳಿ ಘೋಷಣೆ ಮಾಡಿದರೆ ಅವರಿಗೆ ನಾನು ಹೃದಯಪೂರ್ವಕವಾದ ಮಂಡ್ಯ ಸಮಸ್ತ ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸಚಿವ ಚಲುವರಾಯಸ್ವಾಮಿ ಹಾಗೂ ನಾನು ಸೇರಿದಂತೆ ಹಲವು ಬಾರಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಮತ್ತು ಮನವಿ ಮಾಡಿ ಕಾರ್ಖಾನೆಗೆ ಅನುಮತಿ ನೀಡಿದ್ದಾರೆ. ಅದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಚಲುವರಾಯಸ್ವಾಮಿರವರಿಗೆ ಅಭಿನಂದಿಸುವುದಾಗಿ ತಿಳಿಸಿದರು. ಅದೇ ರೀತಿ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸತತವಾಗಿ ಪ್ರಯತ್ನ ಪಟ್ಟು ಸರ್ಕಾರದ ಮೇಲೆ ಹಲವು ಬಾರಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಶುಗರ್ ಫ್ಯಾಕ್ಟ್ರಿ ಆಗಲೇಬೇಕು, ಇದು ರೈತರಿಗೆ. ಯಾಕಂದರೆ ಇರೋ ಶುಗರ್ ಫ್ಯಾಕ್ಟ್ರಿ ಆಗಾಗ ಕೆಟ್ಟೋಗುತ್ತೆ, ಮಿಷನರಿಗಳು ಔಟ್ಡೇಟೆಡ್ ಆಗಿದೆ. ಇವತ್ತಿನ ತಾಂತ್ರಿಕ ಯುಗಕ್ಕೆ ಬೇಕಾದಂಥದ್ದು ಬೇಕು ಅಂತ ಒತ್ತಡವನ್ನು ಚಲುವರಾಯಸ್ವಾಮಿಯವರು ಹಾಕಿ ನೂತನ ಕಾರ್ಖಾನೆ ಆರಂಭಿಸಲು ಸರ್ಕಾರ 100 ಕೋಟಿ ರೂಪಾಯಿಗಳನ್ನು ಭರಿಸಲಿದ್ದು,
ಮಿಕ್ಕುಳಿದ 400 ಕೋಟಿಗಳನ್ನು ಸಾಲದ ರೂಪದಲ್ಲಿ ಪಡೆಯಲಾಗುವುದು. ಜೊತೆಗೆ ಪೂಜೆ ಕೂಡ ನೆರವೇರಿಸಲಾಗುವುದು. ನೂತನ ತಾಂತ್ರಿಕತೆಯೊಂದಿಗೆ ಹೊಸ ಕಾರ್ಖಾನೆ ಈಗಿರುವ ಜಾಗ ಮತ್ತು ಸಾತನೂರು ಫಾರಂ ಬಳಿ ಜಾಗ ಗುರುತಿಸಲಾಗಿದೆ. ಸಾಫ್ಟ್ವೇರ್ ಪಾರ್ಕ್ ನಿರ್ಮಾಣವಾದರೆ ಮಂಡ್ಯದ ಚಿತ್ರಣ ಬದಲಾಗುತ್ತದೆ. ಜೊತೆಗೆ ಮುಂದಿನ ಪೀಳಿಗೆಯ ಯುವಕರಿಗೆ ಉದ್ಯೋಗ ಸಿಗುತ್ತದೆ. ಈ ನೆಲೆಯಲ್ಲಿ ಪ್ರತಿ ರೈತರ ಮನೆಯಿಂದ ಇಡೀ ಮಣ್ಣನ್ನು ತರಿಸಿ ವಿನೂತನ ರೀತಿಯಲ್ಲಿ ಗುದ್ದಲಿ ಪೂಜೆಯನ್ನು ಸದ್ಯದಲ್ಲೇ ನೆರವೇರಿಸಲಾಗುವುದು ಎಂದು ತಿಳಿಸಿದರು. ತಾಂತ್ರಿಕ ಯುಗದ ಟೆಕ್ನಾಲಜಿಯನ್ನು ಬಳಸಿ ಮಾಡುವಂಥ ಯೋಜನೆಯನ್ನು ಇಟ್ಟುಕೊಂಡಿದ್ದೀವಿ. ಜಾಸ್ತಿ ದಿನ ಅಲ್ಲ, ಅತಿ ಶೀಘ್ರದಲ್ಲೇ ಅದಕ್ಕೆ ಭೂಮಿ ಪೂಜೆಯನ್ನು ಮಾಡ್ತೀವಿ. 2 ಜಾಗವನ್ನು ಗುರುತಿಸಿದ್ದೀವಿ. ಈಗಿರೋ ಜಾಗ ಮತ್ತು ಸಾತ್ನೂರು ಫಾರ್ಮ್ ಅಲ್ಲೊಂದು 75 ಎಕರೆ ಇದೆ. 2ರಲ್ಲಿ 1ರಲ್ಲಿ ಮಾಡಬೇಕು ಅಂತ ನನ್ನ ಸಲಹೆ. ಸಾತ್ನೂರು ಫಾರ್ಮಲ್ಲಿ ಮಾಡಿ ಈಗಿರೋ ಶುಗರ್ ಫ್ಯಾಕ್ಟ್ರಿ ಜಾಗದಲ್ಲಿ ವಿಶೇಷವಾಗಿ ಬೆಂಗಳೂರಿಂದ ಮಂಡ್ಯ ಕೇವಲ 1 ಗಂಟೆಗಳ ಪ್ರಯಾಣ ಇರೋದರಿಂದ ಇದನ್ನು ಸಾಫ್ಟ್ವೇರ್ ಪಾರ್ಕ್ ಆಗಿ ಪರಿವರ್ತನೆ ಮಾಡಿ ಸಾಫ್ಟ್ವೇರ್ ಕಂಪನಿಗಳನ್ನು ತಂದರೆ ನಮ್ಮ ಯುವಕರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕಾಗಿ ಮಂಡ್ಯದ ಚಿತ್ರಣವೇ ಬದಲಾಗುತ್ತೆ ಅನ್ನೋದನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀನಿ. ಅದು ಕೂಲಂಕುಷವಾಗಿ ಸಾಫ್ಟ್ವೇರ್ ಪಾರ್ಕ್ ಆದರೆ ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿಗಳು ಮಂಡ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅದರ ಚಿತ್ರಣವೇ ಬದಲಾಗುತ್ತೆ. ನಮ್ಮ ಮುಂದಿನ ಪೀಳಿಗೆಯ ಯುವಕರಿಗೆ ಉದ್ಯೋಗ ಇಲ್ಲಿ ಸೃಷ್ಟಿಯಾಗುತ್ತೆ ಅಂತೇಳಿ ಈಗಿರೋ 100 ಕಿಲೋಮೀಟರ್ ಇರೋದ್ರಿಂದ ಈಗ ಎಕ್ಸಾಂಪಲ್ ನನ್ನ ಮನೆ ಬೆಂಗಳೂರಲ್ಲಿ ಬಸವೇಶ್ವರ ನಗರ ಇದೆ. ಎಲೆಕ್ಟ್ರಾನಿಕ್ ಸಿಟಿಗೆ ವೈಟ್ ಫೀಲ್ಡ್ಗೆ ಹೋಗ್ಬೇಕಾದ್ರೆ ಬೆಂಗಳೂರಲ್ಲಿ 2 ಅವರ್ ಹಿಡಿಯುತ್ತೆ. ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ತಾಂತ್ರಿಕ ಸಮಿತಿ ನೇಮಕಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು, ಅದಕ್ಕೂ ಕೂಡ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಲಾಗುವುದು. ಹೇಮಾವತಿ ನಾಲೆ ಆಧುನೀಕರಣ ಒತ್ತು ನೀಡಲಾಗಿದೆ. ಸಾರ್ವಜನಿಕ ಆರೋಗ್ಯ ಪ್ರಯೋಗಶಾಲೆ ತೆರೆಯಲು ಅನುಮತಿ ನೀಡಲಾಗಿದೆ. ಈ ಎಲ್ಲ ಯೋಜನೆಗಳ ಜೊತೆಗೆ ಮಂಡ್ಯ ಜಿಲ್ಲಾ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳು ವಿಶೇಷ ಒತ್ತು ನೀಡಿದ್ದಾರೆ ಎಂದು ಹೇಳಿದರು. ಕಾಂಗ್ರೆಸ್ ಮುಖಂಡರಾದ ರುದ್ರಪ್ಪ, ತ್ಯಾಗರಾಜು, ಶ್ರೀಧರ್, ಜಿಸಿ ಆನಂದ್, ರಾಮೇಗೌಡ ಉಪಸ್ಥಿತರಿದ್ದರು. ಜಗಜ್ಯೋತಿ ಬಸವಣ್ಣನವರ ಕೊಡುಗೆ ಸಮಾಜಕ್ಕೆ ಅನನ್ಯವಾಗಿದೆ. ಅವರ ಮೌಲ್ಯ ಮತ್ತು ಚಿಂತನೆಗಳು ಸಾರ್ವತ್ರಿಕವಾಗಿ ಒಪ್ಪಿಕೊಳ್ಳುವಂತಹದ್ದಾಗಿದ್ದು, ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಬಸವಣ್ಣನವರ ಚಿಂತನೆ ಹಾಗೂ ಮೌಲ್ಯಾದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ತಿಳಿಸಿದರು. ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ನಾಯಕರಾದ ಶ್ರೀ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣಗೊಳಿಸಿ ಬಸವಣ್ಣನವರ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿಗಳು ಪುಷ್ಪಾರ್ಚನೆ ಮಾಡಿದರು. ನಂತರ ಮಾತನಾಡಿದ ಅವರು, ಸರ್ಕಾರದ ಆದೇಶದಂತೆ ಜಿಲ್ಲಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ವಿಶ್ವಗುರು ಹಾಗೂ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು ಅಂತ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್ ಎಲ್ ನಾಗರಾಜು, ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್, ಎಸ್ಪಿ ಯತೀಶ್, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಇನ್ನಿತರರು ಹಾಜರಿದ್ದರು. ಪಾಂಡವಪುರ ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಶ್ರೀ ಪಟ್ಟಲದಮ್ಮ ದೇವಸ್ಥಾನದ ನೂತನ ವಿಮಾನ ಗೋಪುರ ಮತ್ತು ಶ್ರೀ ಬೋರೆ ದೇವರ ದೇವಸ್ಥಾನ ಜೀರ್ಣೋದ್ಧಾರ ಹಾಗೂ ಸಮುದಾಯ ಭವನ ಮತ್ತು ಬಯಲು ರಂಗಮಂದಿರವನ್ನು ಶ್ರೀ ಸೋಮನಾಥ ಸ್ವಾಮೀಜಿ ಹಾಗೂ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಲೋಕಾರ್ಪಣೆ ಮಾಡಿದರು. ಹೆಗ್ಗಡಹಳ್ಳಿ ಗ್ರಾಮದ ಯುವ ಮುಖಂಡ ಕನಕನ ಮರಡಿ, ಗ್ರಾಮ ಪಂಚಾಯಿತಿ ಸದಸ್ಯ ರಾಮಕೃಷ್ಣ ಹಾಗೂ ರೈತ ಸಂಘದ ಯುವ ಮುಖಂಡ ಜನತಾ ಭಂಡಾರ ರಾಮಕೃಷ್ಣ ನೇತೃತ್ವದಲ್ಲಿ ಗ್ರಾಮಸ್ಥರು ಒಗ್ಗೂಡಿ ಗ್ರಾಮದ ದೇವಸ್ಥಾನ ಜೀರ್ಣೋದ್ಧಾರ ಧಾರ್ಮಿಕ ಕಾರ್ಯಕ್ರಮ ಭಕ್ತಿಪೂರ್ವಕವಾಗಿ ನೆರವೇರಿತು. ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಗ್ರಾಮಸ್ಥರು ಅಭಿನಂದಿಸಿದರು. ನಮ್ಮ ಚಟುವಟಿಕೆಗಳನ್ನು ಈ ದೇವಸ್ಥಾನಗಳನ್ನು ಉದ್ಧಾರ ಮಾಡ್ಕೊಂಡು ಹೋಗೋದ ನೀವೆಲ್ಲರೂ ಒಗ್ಗಟ್ಟಾಗಿರಿ, ಶಾಂತಿಯಿಂದ ಇರಿ ಅಂತ ಹೇಳ್ತಾ ನಿಮ್ಮ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಂತರ ಗಿಚ್ಚಿಗಿಲಿಗಿಲಿ ಹಾಸ್ಯ ಕಲಾವಿದರಿಂದ ಹಾಸ್ಯ ಕಾರ್ಯಕ್ರಮ ನೆರೆದಿದ್ದ ಪ್ರೇಕ್ಷಕರನ್ನು ರಂಜಿಸಿದರು. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಸಹಯೋಗದಲ್ಲಿ ಹೆಣ್ಣು ಭ್ರೂಣ ಲಿಂಗ ಪತ್ತೆ ಮತ್ತು ಭ್ರೂಣ ಹತ್ಯೆ ವಿರೋಧಿಸಿ ಹಾಗೂ ಬಾಲ್ಯ ವಿವಾಹ ನಿಷೇಧದ ಬಗ್ಗೆ ಕಾನೂನು ಅರಿವು ಆಂದೋಲನವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಮದ್ದೂರಿನ ದೊಡ್ಡ ಅರಸಿನಕೆರೆಯಲ್ಲಿ ಉದ್ಘಾಟನೆ ಮಾಡಿದರು. ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಅವರು ಮಾತನಾಡಿ, ಭ್ರೂಣ ಹತ್ಯೆ ಬಗ್ಗೆ ಕಠಿಣ ಕಾನೂನು ಇದ್ದರೂ ಜನತೆಗೆ ಕಾನೂನಿನ ಬಗ್ಗೆ ಅರಿವಿಲ್ಲ. ಹಾಗಾಗಿ ಜನತೆಯಲ್ಲಿ ಅರಿವು ಮೂಡಿಸುವುದೇ ಮುಖ್ಯವಾದ ಮತ್ತು ಸೂಕ್ತವಾದ ಶಾಶ್ವತ ಪರಿಹಾರವಾಗಿದೆ ಎಂದರು.
ಪೊಲೀಸ್ ಇಲಾಖೆಗೆ ಜನತೆಯ ಸಹಕಾರ ಬೇಕು. ಸಾರ್ವಜನಿಕರು ನೀಡುವ ಮಾಹಿತಿ ಆಧಾರದ ಮೇಲೆ ನಾವು ಕ್ರಮ ಕೈಗೊಳ್ಳಲಾಗುವುದು. ಹೆಣ್ಣು ಭ್ರೂಣ ಹತ್ಯೆ, ಬಾಲ್ಯ ವಿವಾಹ ಹಾಗೂ ಇನ್ನಿತರ ಯಾವುದೇ ಹತ್ಯೆ ಕಂಡುಬಂದಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಿ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಸೇರಿದಂತೆ ಪ್ರಗತಿಪರರು, ಮಹಿಳಾ ಸಂಘಟಕರು ಉಪಸ್ಥಿತರಿದ್ದರು. ಮಂಡ್ಯದ ಶಂಕರನಗರ ಬಡಾವಣೆಯಲ್ಲಿರುವ ಗೀತಾ ಪ್ರೌಢಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಗುರುವಂದನೆ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಮುಖ್ಯ ಶಿಕ್ಷಕ ಕೆಎಸ್ ಮಹದೇವಗೌಡ, ವಿದ್ಯಾರ್ಥಿಗಳ ಪ್ರೀತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಇದು ಸತ್ಯ ಮತ್ತು ನೈಜವಾದದ್ದು ಎಂದರು. ಶಿಕ್ಷಕರಲ್ಲಿ ದ್ವೇಷ, ಅಸೂಯೆ ಇರುವುದಿಲ್ಲ. ಕೋಟ್ಯಾಂತರ ಶಿಷ್ಯರಿದ್ದರೂ ಅವರಿಗೆ ಎಲ್ಲರೂ ಒಂದೇ. ತಮ್ಮ ಶಿಷ್ಯರಿಗೆ ಕೆಲಸ ದೊರೆತರೆ ಅವರ ತಂದೆ ತಾಯಿಗಿಂತ ಹೆಚ್ಚು ಸಂತೋಷ ಪಡುವವರು ಗುರುಗಳು ಎಂದು ತಿಳಿಸಿದರು. ನಿಮ್ಮ ಪ್ರೀತಿಯ ಮುಂದೆ ನಿಮ್ಮ ಪ್ರೀತಿಯ ಕಾಣಿ ಇನ್ಯಾವ ಇಡೀ ಬ್ರಹ್ಮಾಂಡವನ್ನು ಕೊಟ್ಟರು ಕೂಡ ಅದು ನಮಗೆ ಸಾಲಲ್ಲ. ಇದೇ ಅತ್ಯಮೂಲ್ಯವಾದಂತಹ ನಿಮ್ಮ ಪ್ರೀತಿನೇ ಅಮೂಲ್ಯವಾದಂತಹ ಕಾಣಿಕೆ ಅಂತೇಳಿ ಆ ಬೀದಿಯ ಬದಿಯಿಂದ ಜನಗಳನ್ನು ಅಲ್ಲಿಂದ ಆಗಲಿ ಮನೆಗೆ ಹೊರಟೋದ್ರಂತೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಪ್ರೀತಿಗಿಂತ ಮಿಗಿಲಾದದ್ದು ಇದೆಲ್ಲ ಕೃತಕವಾದದ್ದು. ಇದೆಲ್ಲ ನೀವು ಕೊಡ್ತಕ್ಕಂಥದ್ದು ಕಾಣಿಕೆ ಜಡ. ಆದರೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಭಾವನೆಗಳನ್ನು ಇಟ್ಕೊಂಡಿರ್ತಿರಲ್ಲ, ಅದು ಅತ್ಯಂತ ನಿಜವಾದದ್ದು, ನೈಜವಾದದ್ದು ಅಂತೇಳಿ. ಇದಕ್ಕಿಂತ ಅಮೂಲ್ಯವಾದದ್ದಿಲ್ಲ. ಒಮ್ಮೆ ಶ್ರೀಕೃಷ್ಣ, ನೀವೆಷ್ಟು ಪ್ರೀತಿಯಿಂದ ನಮ್ಮನ್ನು ಇಟ್ಕೊಂಡಿದ್ದೀರೋ ನಾವು ಕೂಡ ನಿಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡ್ತೀವಿ. ನೀವು ಫಸ್ಟ್ ರ್ಯಾಂಕ್ ಬಂದಾಗ, ಒಂದು ಕಡೆ ಕೆಲಸಕ್ಕೆ ಸೇರಿದಾಗ ನಾವು ಬಹಳ ಸಂತೋಷ ಪಡ್ತೀವಿ. ಯಾಕೆ ತಂದೆ ತಾಯಿಗಳಿಗಿಂತ ಹೆಚ್ಚಿಗೆ ಸಂತೋಷ ಪಡೋರು ಗುರುಗಳು. ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕ ದಿನೇಶ್, ನಿವೃತ್ತ ಸಹ ಶಿಕ್ಷಕ ರಾಜು, ನಿವೃತ್ತ ದೈಹಿಕ ಶಿಕ್ಷಕ ವೆಂಕಟಾಚಲಯ್ಯ, ನಿವೃತ್ತ ಚಿತ್ರಕಲಾ ಶಿಕ್ಷಕ ಪಾಟೀಲ್, ಸಹ ಶಿಕ್ಷಕ ಸಿದ್ದಪ್ಪ, ಬೋರೇಗೌಡ, ಶ್ರೀಕಂಠಯ್ಯ, ಬಸವರಾಜು ಉಪಸ್ಥಿತರಿದ್ದರು. ಕರ್ನಾಟಕಕ್ಕಾಗಿ ನಾವು ಎನ್ನುವ ಹೆಸರಿನಲ್ಲಿ ಫೆಬ್ರವರಿ 19ರಿಂದ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯವ್ಯಾಪಿ ಜನಜಾಗೃತಿ ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿಗಳಾದ ಅರುಣ್ ಕುಮಾರ್ ಎಚ್ ಮಲ್ಲೇಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ದುರಾಡಳಿತದ ಮೂಲಕ ರಾಜ್ಯದ ಜನರಿಗೆ ನಿರಂತರವಾಗಿ ದ್ರೋಹ ಮಾಡುತ್ತಿರುವ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳನ್ನು ತಿರಸ್ಕರಿಸಿ ಮತ್ತು ರಾಜ್ಯದ ಏಕೈಕ ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ಪಕ್ಷವಾದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ ಎಂದು ರಾಜ್ಯದ ಜನರನ್ನು ಕೋರಲು ಹಾಗೂ ಸ್ವಚ್ಛ, ಪ್ರಾಮಾಣಿಕ, ಜನಪರ ಪ್ರಾದೇಶಿಕ ರಾಜಕಾರಣದ ಕುರಿತು ಜನಜಾಗೃತಿ ಮೂಡಿಸಲು ಇದೇ 19/2/24ರಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕರ್ನಾಟಕಕ್ಕಾಗಿ ನಾವು ಎನ್ನುವ ಹೆಸರಿನಲ್ಲಿ ರಾಜ್ಯವ್ಯಾಪಿ ಬೈಕ್ ಜಾಥಾ ಹಮ್ಮಿಕೊಂಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಿಂದ ಆರಂಭವಾಗಲಿರುವ ಈ ಜಾಥಾದ ನೇತೃತ್ವವನ್ನು ಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿಯವರು ವಹಿಸಲಿದ್ದು, ದಿನಾಂಕ 19/2/24 ಸೋಮವಾರದಿಂದ 2/3/2024 ಶನಿವಾರದವರೆಗೆ ರಾಜ್ಯದ ಎಲ್ಲಾ 31 ಜಿಲ್ಲೆಗಳಲ್ಲಿ ಕರ್ನಾಟಕಕ್ಕಾಗಿ ನಾವು ಬೈಕ್ ಜಾಥಾ ಸಂಚರಿಸಲಿದೆ. 29 ಜಿಲ್ಲಾ ಕೇಂದ್ರಗಳು ಮತ್ತು 50ಕ್ಕಿಂತ ಹೆಚ್ಚು ತಾಲೂಕು ಕೇಂದ್ರಗಳು ಸೇರಿದಂತೆ ಸುಮಾರು 82 ಪಟ್ಟಣ, ನಗರಗಳಲ್ಲಿ ಸಾರ್ವಜನಿಕ ಸಭೆ ನಡೆಯಲಿದೆ. ದಿನಾಂಕ 2/3/24 ಶನಿವಾರ ನೆಲಮಂಗಲದಲ್ಲಿ ಬೃಹತ್ ಸಮಾರೋಪ ಸಮಾವೇಶ ನಡೆಯಲಿದೆ ಎಂದರು. ದೇವನಹಳ್ಳಿಯಲ್ಲಿ ಶುರು ಮಾಡಿ ಈ ಒಂದು 13 ದಿನದ ಕಾರ್ಯಕ್ರಮ ರಾಜ್ಯಾದ್ಯಂತ 31 ಜಿಲ್ಲೆಗಳನ್ನು ಸೇರಿ 29 ಜಿಲ್ಲಾಡಳಿತ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಮಾಡೋದರ ಮೂಲಕ ಕನಿಷ್ಠ ಅಂದ್ರೂ ಒಂದು 50ಕ್ಕಿಂತಲೂ ಹೆಚ್ಚು ತಾಲೂಕು ಪ್ರದೇಶಗಳಿಗೆ ಭೇಟಿಯನ್ನು ನೀಡುವಂಥದ್ದು ಮತ್ತು 84ಕ್ಕೂ ಹೆಚ್ಚು ಪಟ್ಟಣ ಪ್ರದೇಶಗಳಿಗೆ ನಮ್ಮ ಕೆಆರ್ಎಸ್ ಪಕ್ಷದ ಬೈಕ್ ಜಾಥಾ ಸಂಚರಿಸಲಿದೆ. ಸೊ ಈ ಒಂದು 13 ದಿನಗಳ ಕಾರ್ಯಕ್ರಮದ ಬೈಕ್ ಜಾಥಾದ ಕಾರ್ಯಕ್ರಮ ಕನಿಷ್ಠ 3000ಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಕಾರ್ಯಕ್ರಮ ಬೈಕ್ ಜಾಥಾವಾಗಿರುತ್ತೆ. ಇದು ಮಾರ್ಚ್ ತಿಂಗಳ 2ನೇ ತಾರೀಕು. ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಗೌಡ, ಮಲ್ಲೇಶ್, ಚಂದ್ರು ಕೀಲಾರ, ರವೀಂದ್ರ, ಜಗದೀಶ್, ಹರೀಶ್ ಇನ್ನಿತರರು ಇದ್ದರು. ಮಂಡ್ಯ ಜಿಲ್ಲೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ನಾಗಮಂಗಲ ಕ್ಷೇತ್ರದ ನಲ್ಲಿಗೆರೆ ಬಾಲು ಅವರ ಸ್ಥಾನ ತೆರವಾದ ಹಿನ್ನೆಲೆ ಆ ಸ್ಥಾನಕ್ಕೆ ನಾಗಮಂಗಲ ತಾಲೂಕಿನ ಸುಖದರೆ ಗ್ರಾಮದ ಎಸ್ಎನ್ ಲಕ್ಷ್ಮೀನಾರಾಯಣ್ ರವರನ್ನು ನೂತನ ನಿರ್ದೇಶಕರಾಗಿ ನಾಮನಿರ್ದೇಶನ ಮಾಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ನಿಬಂಧಕರು ಆದೇಶ ಹೊರಡಿಸಿದ್ದಾರೆ.
ಮನ್ಮೂಲ್ ನಿರ್ದೇಶಕ ಸ್ಥಾನಕ್ಕೆ ಈ ಹಿಂದೆ ನಲ್ಲಿಗೆರೆ ಬಾಲು ವಿರುದ್ಧ ಸ್ಪರ್ಧಿಸಿದ್ದ ಸುಖದರೆ ಗ್ರಾಮದ ಲಕ್ಷ್ಮೀನಾರಾಯಣರವರು 2 ಮತಗಳ ಅಂತರದಿಂದ ಸೋಲನ್ನು ಹೊಂದಿದ್ದರು. ತದನಂತರ ಹಲವಾರು ನ್ಯೂನತೆಗಳನ್ನು ಕುರಿತು ನ್ಯಾಯಾಲಯದಲ್ಲಿ ದಾವೆ ದಾಖಲಿಸಿದ್ದರು. ಅಂತಿಮ ತೀರ್ಪಿನಂತೆ ನಿರ್ದೇಶಕ ಸ್ಥಾನದಿಂದ ನೆಲ್ಲಿಗೆರೆ ಬಾಲುರವರು ಅನೂರ್ಜಿತಗೊಂಡ ಹಿನ್ನೆಲೆಯಲ್ಲಿ ಕಡಿಮೆ ಅಂತರದಿಂದ ಸೋಲುಂಡಿದ್ದ ಲಕ್ಷ್ಮೀನಾರಾಯಣ್ ಅವರನ್ನು ಆ ಸ್ಥಾನಕ್ಕೆ ನೇಮಕ ಮಾಡಲಾಗಿದೆ. ಮಂಡ್ಯ ಹಾಲು ಒಕ್ಕೂಟಕ್ಕೆ ನೂತನ ನಿರ್ದೇಶಕರಾಗಿ ನೇಮಕಗೊಂಡ ಹಿನ್ನೆಲೆ ಬೋಗಾದಿ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಲಕ್ಷ್ಮೀನಾರಾಯಣ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಸಿಹಿ ಹಂಚಿದರು. ನೂತನ ಮನ್ಮೂಲ್ ನಿರ್ದೇಶಕ ಲಕ್ಷ್ಮೀನಾರಾಯಣ್ ಮಾತನಾಡಿ, ಚುನಾವಣೆಯಲ್ಲಿ ಸ್ಪರ್ಧಿಸಿ 2 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದೆ. ಆದರೆ ಇಂದು ಜಯ ಸಿಕ್ಕಿದೆ. ನೂತನ ನಿರ್ದೇಶಕನಾಗಿ ಆಯ್ಕೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೃಷಿ ಮಂತ್ರಿ ಚೆಲುವರಾಯಸ್ವಾಮಿರವರು ಹಾಗೂ ಮಂಡ್ಯ ಜಿಲ್ಲೆ ಮತ್ತು ನಾಗಮಂಗಲ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ನನ್ನ ಧನ್ಯವಾದ ಅರ್ಪಿಸುವೆ ಎಂದರು. ಮಂಡ್ಯ ಜಿಲ್ಲೆ ಹಾಲು ಮನ್ಮೂಲ್ ಒಕ್ಕೂಟಕ್ಕೆ ನನ್ನ ನಾಮನಿರ್ದೇಶನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ನನಗೆ ಖುಷಿ ವಿಚಾರ. ಈ ವಿಚಾರವಾಗಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ನಮ್ಮೆಲ್ಲ ನೆಚ್ಚಿನ ನಾಯಕರು ನಮ್ಮ ಚೆಲುವರಾಯಸ್ವಾಮಿ ಅವರು, ಮಂಡ್ಯ ಜಿಲ್ಲೆ ಉಸ್ತುವಾರಿ, ಅವರು ಕೂಡ ನಾನು ತುಂಬ ಧನ್ಯವಾದ ಅರ್ಪಿಸ್ತೀನಿ. ಮಂಡ್ಯ ತಾಲೂಕಿನ ಜೋಡಿ ಹೊಳಘಟ್ಟ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶನಿವಾರ ವಿದ್ಯಾರ್ಥಿಗಳಿಗೆ ರ್ಯಾಪಿಡೆಕ್ಸ್ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಪುಸ್ತಕಗಳು ಹಾಗೂ ತಟ್ಟೆ ಲೋಟಗಳ ವಿತರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಿವೃತ್ತ ಇಂಜಿನಿಯರ್ ಬಿವಿ ಶಂಕರೇಗೌಡ ಮಾತನಾಡಿ, ಕೆಲಸದಲ್ಲಿರುವ ಯುವಕರು ಸಮಾಜ ಸೇವೆಗೆ ಮುಂದಾಗಿರುವುದು ಖುಷಿ ನೀಡಿದೆ. ಅದರಲ್ಲೂ AR ಚಂದ್ರೇಶ್ ಅಣ್ಣೂರುರವರು ಈ ಶಾಲೆಯ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಶೈಕ್ಷಣಿಕ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಮುಂದಾಗಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಳಿಕ ವಿದ್ಯಾರ್ಥಿಗಳಿಗೆ 8,000 ಮೌಲ್ಯದ 20 ರ್ಯಾಪಿಡೆಕ್ಸ್ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಪುಸ್ತಕಗಳು ಹಾಗೂ 3,000 ಮೌಲ್ಯದ 10 ತಟ್ಟೆಗಳು ಹಾಗೂ ಲೋಟಗಳನ್ನು ವಿತರಿಸಿದರು. ಒಂದಿನ ಯಾವತ್ತಾದ್ರೂ ಒಂದು ಪೀರಿಯಡ್ ಮಾಡ್ಕೋಬಹುದು ನೀವು, ಯಾಕಂದ್ರೆ ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ಒಂದು ಶುಕ್ರವಾರನ ಅಥವಾ ಶನಿವಾರನ ಒಂದು ಕ್ಲಾಸನ್ನು 1 ಅವರ್ ನೀವು ದಯವಿಟ್ಟು ಮಕ್ಕಳ ಕೈಲಿ ಮಾಡಿಸಿ. ಅವರಲ್ಲೂ ನಾಳೆ ಒಂದು ವಿಚಾರನ ತಿಳ್ಕೊಂತದ್ದು ಆಗಬೇಕು. ಸ್ವತಃ ಇಲ್ಲದಾಗ ಏನಾಗ್ತದೆ, ಮೊಬೈಲ್ ಇಟ್ಕೊಂಡು ಕೂತ್ಬಿಡ್ತಾರೆ. ಇವತ್ತು ಮನೆಗಳು ಹೋದರೆ ಎಲ್ಲರದ್ದು ಮೊಬೈಲೇ. ಅವ್ರು ಈ ಥರ ಪಠ್ಯೇತರ ಓದಿದಾಗ ಆಮೇಲೆ ಶಾಲೆಯಲ್ಲಿ ಏನಾಗ್ತದೆ, ಪಠ್ಯ ಪುಸ್ತಕಗಳಲ್ಲಿ ಕೆಲವಷ್ಟೇ ಸಬ್ಜೆಕ್ಟ್ ಇರ್ತದೆ, ವಿಷಯಗಳು. ಈ ಸ್ವಾತಂತ್ರ್ಯ ಹೋರಾಟಗಾರ ಆಗ್ಬೋದು, ಬೇರೆ ಬೇರೆ ಈ ದೇಶದ ಚರಿತ್ರೆ ಆಗ್ಬೋದು, ಕಡಿಮೆ ಪಠ್ಯ ಪುಸ್ತಕದಲ್ಲಿ ವಿಷಯಗಳಿರ್ತದೆ. ಅವ್ರು ಬೇರೆ ಕಡೆ ಕಲೆಕ್ಟ್ ಮಾಡ್ಕೊಂಡು ಬರಲಿ, ಓದಲಿ. ಬಳಿಕ ಮಾತನಾಡಿದ ದಾನಿ AR ಚಂದ್ರೇಶ್ ಅಣ್ಣೂರು ಮಾತನಾಡಿ, ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಓದುವ ಮೂಲಕ ಮಾತನಾಡುವ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಶಾಲೆಯಲ್ಲಿ ಭಾಷಣ, ಚರ್ಚಾ ಸ್ಪರ್ಧೆಗಳನ್ನು ನಡೆಸಿದರೆ ನಾನು ಬಹುಮಾನವನ್ನು ನೀಡುವೆ ಎಂದರು. ವಿದ್ಯಾರ್ಥಿಗಳು ನಿಮ್ಮ ಪೋಷಕರಿಗೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಹೇಳಬೇಕು. ವಾಹನ ಚಾಲನೆಯನ್ನು ಮಾಡುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು ಎಂದರು. ಮುಂದಿನ ದಿನಗಳಲ್ಲಿ ಸುರಕ್ಷತಾ ನಿಯಮಗಳ ಕುರಿತು ಕಾರ್ಯಾಗಾರ ನಡೆಸಲಾಗುವುದು ಎಂದರು. ಜಾಸ್ತಿ ಕುಡಿದಷ್ಟು ಪ್ರಾಬ್ಲಮ್ ಹೇಳ್ತಾರೆ. ಎಷ್ಟೇ ಯಾವುದೇ ಆದರೂ ವಸ್ತುಗಳನ್ನ ಜಾಸ್ತಿ ತಗೊಳ್ಳಿ. ಓಕೆ, ಮೊಬೈಲ್ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಕಡಿಮೆ ಮಾಡಿ. ಇನ್ನೊಂದು ಇವ್ರು ಹೇಳಿದ್ರು ಇದು ಮಾತಾಡೋದು ಕಲಿಬೇಕು ಅಂತ. ಅದಕ್ಕೆ ಸರ್ ನಂದೊಂದು ಮನವಿ ಏನಂದ್ರೆ, ನೆಕ್ಸ್ಟು ಪ್ರಬಂಧ, ಚರ್ಚಾ ಸ್ಪರ್ಧೆ, ಇನ್ನೊಂದು ಸ್ಪರ್ಧೆ, 3 ಸ್ಪರ್ಧೆ ಮಾಡಿ. ಅದಕ್ಕೆ ಬಹುಮಾನ ನಾನೇ ಕೊಡ್ತೀನಿ. ಅದು ಪ್ಲಾನ್ ಮಾಡಿ. ಅದು ನಮ್ಮ ಮುಂದೆ ನೀವು ಯಾರು ಚೆನ್ನಾಗಿ ಮಾತಾಡ್ತಾರೆ 3 ಜನ ಅವ್ರು ನಮ್ಮ ಮುಂದೆ ಮಾತಾಡಿ. ಅದು ನಾನು ಇದು ಮಾಡ್ತೀನಿ. ನಿಮ್ಗೆ ಏನು ಹೇಳ್ತೀರಾ, ಯಾವ ಡೇಟ್ ಹೇಳಿ ಆ ಡೇಟಾಗಿ ಬರ್ತೀನಿ. ಅದು ಶನಿವಾರನೇ ಬರ್ತೀನಿ. ನೀವು ಮೂರು ಇದಾಡಿಸಿ ಅವರು ಮಾತಾಡೋ ಇದು ಸ್ಕಿಲ್ ಬೆಳೀತು. ಅದಕ್ಕೆ ನಾನು 3 ಪ್ರೈಸ್ ಅಂದ್ರೆ 9 ಜನಕ್ಕೆ ಪ್ರೈಸ್ ನಾನು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ KT ನಾರಾಯಣ ಅರಸ್, DS ಕೃಷ್ಣೇಗೌಡ, KR ಶಶಿಧರ್ ಈಚೆಗೆರೆ, R ಚಂದ್ರಮತಿ, BC ಶಿಲ್ಪಾ ಹಾಗೂ NK ಪವಿತ್ರ ಇದ್ದರು. ಮಂಡ್ಯ ಜಿಲ್ಲಾ ಗಂಗಾ ಮತಸ್ಥರ ಮಹಿಳಾ ಸಂಘದ ನೂತನ ಘಟಕ ಉದ್ಘಾಟನೆ, ಪಿತಾಮಹ ಭೀಷ್ಮಾಚಾರ್ಯರ ಅಷ್ಟಾಪುಣ್ಯ ದಿನಾಚರಣೆ ಹಾಗೂ ತಾಲೂಕು ಸಂಘದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಮಂಡ್ಯದ ಕೋಣನಹಳ್ಳಿ ಗೇಟ್ ಬಳಿ ಇರುವ ಸಂಘದ ಕಚೇರಿ ಆವರಣದಲ್ಲಿ ನಡೆಯಿತು. ಮಂಡ್ಯ ಜಿಲ್ಲಾ ಗಂಗಾ ಮತಸ್ಥರ ಮಹಿಳಾ ಸಂಘದ ಉದ್ಘಾಟನೆಯನ್ನು ಸಂಘದ ಕಚೇರಿ ಆವರಣದಲ್ಲಿ ನೆರವೇರಿಸಲಾಯಿತು.
ಕಾರ್ಯಕ್ರಮವನ್ನು ಶ್ರೀ ವೇದವ್ಯಾಸ ಆಶ್ರಮ ಸೇವಾ ಟ್ರಸ್ಟ್ನ ಬಸವಾನಂದ ಸ್ವಾಮೀಜಿ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಮಂಡ್ಯ ಜಿಲ್ಲೆಯಲ್ಲಿ ಗಂಗಮತ ಮಹಿಳಾ ಸಂಘ ಹಾಗೂ ಭೀಷ್ಮ ಪಡೆ ಸಂಘಟನೆಗಳು ರಾಜ್ಯದಲ್ಲಿ ಬಲಿಷ್ಠವಾಗಿ ಕೆಲಸ ನಿರ್ವಹಿಸುತ್ತಿವೆ ಅಂತ ಹೇಳಿದರು. ಯಾವುದೇ ರೀತಿಯ ಆಸ್ಪದ ಕೊಡದ ಸಮಾಜವನ್ನು ಒಂದುಗೂಡಿಸಿ ಮುನ್ನಡೆಸುವ ಕೆಲಸವನ್ನು ಸಂಘಗಳು ಮಾಡಬೇಕು ಅಂತ ಹೇಳಿದವರು, ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ಸಿಗಲಿ, ಅದೇ ಪ್ರೀತಿ ಸಂಘಕ್ಕೆ ಭದ್ರತೆ ಆಗಲಿ ಅಂತ ಹೇಳಿದರು. ಭೀಷ್ಮ ಪಿತಾಮಹರು ಮಹಾಭಾರತದ ಪ್ರಮುಖ ಪಾತ್ರವಾಗಿದ್ದು, ಇವರು ಗಂಗೆಗೆ ಜನಿಸಿದ 8 ಪುತ್ರರಲ್ಲಿ ಕೊನೆಯವರು. ದೇವವ್ರತ ಎಂಬುದು ಭೀಷ್ಮರ ಮೊದಲ ಹೆಸರಾಗಿದ್ದು, ಇವರು ವಸಿಷ್ಠ ಮುನಿಯ ಶಾಪದಿಂದ ಭೂಮಿಯಲ್ಲಿ ಅವತರಿಸುತ್ತಾರೆ ಅಂತ ಅವರು ಹೇಳಿದರು. ನಾವೇನು ಮಹಾಭಾರತದಲ್ಲಿ ಹಿರಿಯ ಮುತ್ಸದ್ದಿಯ ಹಿರಿಯ ಜೀವಿ ಇಚ್ಛಾಮರಣ ವರವನ್ನು ಪಡೆದಂಥ ಪಿತಾಮಹ ಗಂಗೆಯ 9ನೆಯ ಪುತ್ರ. ಈ ಗಂಗಾದೇವಿಗೆ ಮೊದಲು 8 ಜನ ಮಕ್ಕಳಾಗ್ತಾರೆ. ಆ 8 ಜನ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ನದಿಯಲ್ಲಿ ಬಿಡ್ತಾಳೆ. ಆ 9ನೇ ಮಗುವನ್ನು ಕರೆದುಕೊಂಡು ಪರಶುರಾಮರ ಬಳಿಗೆ ಹೋಗಿ ವಿದ್ಯಾಭ್ಯಾಸಕ್ಕಾಗಿ ಬಿಡುತ್ತಾಳೆ. ಆ ಪರಶುರಾಮರ ಬಳಿ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡಿದ ಏಕೈಕ ವೀರ ಅಂತಂದರೆ ಭೀಷ್ಮ. ಭೀಷ್ಮ ಅನ್ನೋ ಹೆಸರು ಬರೋದಕ್ಕೆ ಕಾರಣ ಏನು ಅಂತಂದರೆ ಪೂರ್ವದ ಹೆಸರು ದೇವವ್ರತ ಅಂತ ಕರೀತಾರೆ. ಮಂಡ್ಯ ಜಿಲ್ಲಾ ಗಂಗಮತ ಮಹಿಳಾ ಸಂಘದ ಅಧ್ಯಕ್ಷೆ ಗಾಯತ್ರಿ ಮಾತನಾಡಿ, ರಥಸಪ್ತಮಿ ಸಂದರ್ಭದಲ್ಲಿ ಜಿಲ್ಲಾ ಗಂಗಮತ ಮಹಿಳಾ ಸಂಘದ ಕಚೇರಿಯನ್ನು ಉದ್ಘಾಟನೆ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು. ಇವತ್ತು ಭಗವಂತ ಸೂರ್ಯೋ ನಾರಾಯಣ ಇವತ್ತು ಅವನ ದಿಕ್ಕನ್ನು ಚಲಿಸಿ ಉತ್ತರಾಯಣದ ಕಡೆಗೆ ಬರ್ತಾ ಇದ್ದಾನೆ ಅಂದರೆ ಇವತ್ತು ನಮ್ಮೆಲ್ಲರ ಸಂಘ ಕೂಡ ಒಂದು ಒಳ್ಳೆಯ ದಿಕ್ಕಿಗೆ ಹೋಗ್ಲಿ ಅಂತೇಳಿ ನಮ್ಮ ಸ್ವಾಮೀಜಿಯವರು ಏನು ಆಶೀರ್ವಾದ ಮಾಡಿದ್ದಾರೆ, ಹಾಗೆ ನಮ್ಮ ಹೆಣ್ಣು ಮಕ್ಕಳ ಎಲ್ಲ ಬದುಕು ಇವತ್ತು ಒಂದು ಒಳ್ಳೆಯ ಬದುಕಿಗೆ. ಇದೇ ಸಂದರ್ಭದಲ್ಲಿ ಮಂಡ್ಯ ತಾಲೂಕು ಗಂಗಮತಸ್ಥ ಮಹಿಳಾ ಸಂಘದ ನೂತನ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರ ನೀಡಲಾಯಿತು. ಹೆಚ್ಚಿನ ಮಹಿಳಾ ಘಟಕಗಳನ್ನು ಮಾಡಿ ಈ ಒಂದು ನಮ್ಮ ಸಮಾಜದ ಮುಂದಿನ ಒಂದು ಪೀಳಿಗೆಗೆ ಬೆಳವಣಿಗೆಯ ಮೂಲಕ ಉತ್ತೇಜನ ಆಗಬೇಕು. ಇಂದೇನು ಮಂಡ್ಯ ಜಿಲ್ಲೆಯಲ್ಲಿ ನೂತನವಾಗಿ ನಿರ್ಮಾಣವಾಗ್ತಾ ಇರುವಂತಹ ಸಮುದಾಯ ಭವನ ಭಾಳ ಮಟ್ಟದ ಹಿಂದೆ ಉಳಿದಿದೆ. ಆ ಒಂದು ಕಟ್ಟಡವನ್ನು ದಿಟ್ಟ ನಿರ್ಧಾರವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಗಳು ಮತ್ತು ಸಂಸ್ಥೆಗಳು ಸೇರಿ ಆ ಒಂದು ಸಮುದಾಯ ಭವನವನ್ನು ಹೆಚ್ಚಿನ ಮಟ್ಟದಲ್ಲಿ ಆರ್ಥಿಕ ನೆರವನ್ನು ನೀಡಿಸಿ ಆ ಒಂದು ಸಮುದಾಯ ಭವನವನ್ನು ನೆರವೇರಿಸಬೇಕು ಅನ್ನುವಂಥದ್ದೇ ನಿಮ್ಮೆಲ್ಲರ ಗುರಿಯಾಗಿರ್ತದೆ. ಇಲ್ಲಿ ಕಾರ್ಯಕ್ರಮದಲ್ಲಿ ಸಂತೆಗಸಗಿರಿ ಬಸವರಾಜು, ಚಿಕ್ಕಯ್ಯ, ಚೆನ್ನಪ್ಪ, ಸುಜಾತ, ರೇಣುಕಾ, ಗೌರಮ್ಮ ಸೇರಿದಂತೆ ಇತರರಿದ್ದರು. ಪಾಂಡವಪುರ ಪಟ್ಟಣದ ಗಾಯತ್ರಿ ಮಂದಿರದಲ್ಲಿ ಪಾಂಡವಪುರ ಸರ್ಕಾರಿ ಪ್ರೌಢಶಾಲೆಯ 1994-90ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿನಿಯರಿಂದ ಗುರುವಂದನೆ ಹಾಗೂ ಸ್ನೇಹ ಮಿಲನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಪಾಂಡವಪುರ ಪಟ್ಟಣದ ಗಾಯತ್ರಿ ಮಂದಿರದಲ್ಲಿ ಪಾಂಡವಪುರ ಸರ್ಕಾರಿ ಪ್ರೌಢಶಾಲೆಯ 1994-95ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿನಿಯರು ಕುಟುಂಬ ಸಮೇತ ಗುರುವಂದನೆ ಹಾಗೂ ಸ್ನೇಹ ಮಿಲನ ಸಮಾರಂಭದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ವಿದ್ಯಾರ್ಥಿಗಳ ಸಮೂಹದಿಂದ ಪಾಠ ಹೇಳಿಕೊಟ್ಟ ಶಿಕ್ಷಕರಾದ ಸುವರ್ಣದೇವಿ, ಸಣ್ಣಮರಿಗೌಡ, ಚಿಕ್ಕಪುಟ್ಟೇಗೌಡ, ಸುಮಿತ್ರಾ, ಚಂದ್ರಪ್ರಭಾ, ಲಿಂಗರಾಜು, ಜೈಪಾಲ್, ಶ್ರೀನಿವಾಸ್, ಹರೀಶ್, ಬಾಲಚಂದ್ರ ಅವರಿಗೆ ಆತ್ಮೀಯವಾಗಿ ಅಭಿನಂದಿಸಿ ಗುರುವಂದನೆ ಸಲ್ಲಿಸಿದರು. ಆದರೆ ಏನಪ್ಪ ಅಂದರೆ ಅಲ್ಲಿ ನಾನು 92, 94, 96, 98% ತೆಗಿಸ್ತಾ ಇದ್ದೆ. ಅಷ್ಟನ್ನ ಈಗ ತಗ್ಸೋಕ್ಕಾಗಲಿಲ್ಲ. ಎಲ್ಲ ಒಳ್ಳೆ ಶಿಕ್ಷಕರೇ, ಬಹಳ ಚೆನ್ನಾಗಿ ಕೆಲಸ ಮಾಡೋರು. ಆದರೂ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಮಕ್ಕಳುಗಳು ಫೇಲ್ ಆಗ್ಬಿಟ್ಟು. ಕ್ಲಾಸ್ಮೇಟ್ ಎಲ್ಲ ವಿದ್ಯಾರ್ಥಿಗಳು ಕುಟುಂಬ ಸಮೇತ ಪರಸ್ಪರ ಪರಿಚಯ ಮಾಡಿಕೊಂಡು ಪತಿ ಪತ್ನಿ ಹಾಗೂ ಮಕ್ಕಳನ್ನ ಪರಿಚಯ ಮಾಡಿಸಿ ಕೆಲಸ ಉದ್ಯಮದ ಬಗ್ಗೆ ಹಂಚಿಕೊಂಡರು. ನನ್ನ ಧರ್ಮಪತ್ನಿ ಪುಷ್ಪಾಜಿ, ನಾನು ಮೊದಲನೇ ಮಗ 6ನೇ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಪಿ ರೋಹಿತ್, ಎರಡನೇ ಮಗ ಧ್ರುವ್ ಜೈ, ಮೊದಲನೇ ಸ್ಟ್ಯಾಂಡರ್ಡ್. ಬೇರೆ ಚಿನ್ನ ಬೇರೆ ವ್ಯಾಪಾರ ಮಾಡ್ಕೊಂಡು ಜ್ಯುವೆಲ್ಲರಿ ಶಾಪ್ ನಡೆಸ್ತಾ ಇದ್ದೀನಿ. ಇದು ನನ್ನ ವೃತ್ತಿ. ನಾನು 35 ವರ್ಷದಿಂದ
ಪಾಂಡವಪುರ ಸರ್ಕಾರಿ ಶಾಲೆಯಲ್ಲಿ 1994-95ನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ ವಿದ್ಯಾರ್ಥಿಗಳನ್ನು ಒಂದೆಡೆ ಸೇರಿಸಲು ವಿದ್ಯಾರ್ಥಿಯಾಗಿದ್ದ ಪಾಂಡವಪುರ ಭರತ್, ಗುರು ಮಲ್ಲೇಶ್, ಮಹೇಶ್, ಸುನಿಲ್, ರವಿಕುಮಾರ್, ಭೋಜರಾಜು ಸೇರಿದಂತೆ ವಿದ್ಯಾರ್ಥಿ ಸಮೂಹ ನೇತೃತ್ವ ವಹಿಸಿ ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ ಮೂಲಕ ಸಂಭ್ರಮಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೈತರ ಮೇಲಿನ ದೌರ್ಜನ್ಯಕ್ಕೆ ಖಂಡನೆ, ಮದ್ದೂರಿನಲ್ಲಿ ರೈತರ ಪ್ರತಿಭಟನೆ, ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ನೂತನ ಮೈಶುಗರ್ ಕಾರ್ಖಾನೆ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ, ಸರ್ಕಾರದಿಂದ 100 ಕೋಟಿ ರು ಅನುದಾನ, ಅತಿ ಶೀಘ್ರದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದ ಶಾಸಕ ರವಿಕುಮಾರ್. ಹೆಣ್ಣು ಭ್ರೂಣಲಿಂಗ ಪತ್ತೆ, ಭ್ರೂಣ ಹತ್ಯೆ ಕುರಿತು ಆಂದೋಲನ, ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಡಿಸಿ ಚಾಲನೆ, ಜನರನ್ನು ಜಾಗೃತಿಗೊಳಿಸುವುದೇ ಶಾಶ್ವತ ಪರಿಹಾರ ಎಂದ ಡಾಕ್ಟರ್ ಕುಮಾರ. ಶ್ರೀ ಪಟ್ಟಲದಮ್ಮ ದೇವಸ್ಥಾನದ ನೂತನ ವಿಮಾನ ಗೋಪುರ ಲೋಕಾರ್ಪಣೆ, ಭಕ್ತಿಪೂರ್ವಕವಾಗಿ ನೆರವೇರಿದ ಕಾರ್ಯಕ್ರಮ, ಪ್ರೇಕ್ಷಕರನ್ನು ರಂಜಿಸಿದ ಗಿಚ್ಚಿಗಿಲಿಗಿಲಿ ಹಾಸ್ಯ ಕಲಾವಿದರು. ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣ ನಾಮಫಲಕ ಕಡ್ಡಾಯ, ವಿಶ್ವಗುರು ಆದರ್ಶಗಳು ಅನನ್ಯ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹೇಳಿಕೆ. ನೆಲ್ಲಿಗೆರೆ ಬಾಲು ಅವರ ಸ್ಥಾನ ತೆರವಾದ ಹಿನ್ನೆಲೆ ನೂತನ ನಿರ್ದೇಶಕರಾದ ಲಕ್ಷ್ಮೀನಾರಾಯಣ್ ನೇಮಕ, ರಾಜ್ಯ ಸಹಕಾರ ಸಂಘಗಳ ನಿಬಂಧಕರಿಂದ ಆದೇಶ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ. ಬಾಂಧವ್ಯಗಳ ಬೆಸುಗೆ ವಂದನೆಗಳು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ